ಹಾಗೆ ಸರ್ ಕದನ ವಿರಾಮ ಘೋಷಣೆ ಆಗಿರುವಂತದ್ದು ಸರ್ ಅದಾದ್ಮೇಲೆ ಕೂಡ ಕೆಲವೊಂದಿಷ್ಟು ಕಡೆ ದಾಳಿಯನ್ನ ಮಾಡಿರುವಂತದ್ದು ಸರ್ ಪಾಕಿಸ್ತಾನ. ಕದನ ವಿರಾಮ ನನಗಂತೂ ಸಮಾಧಾನ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದವರು ಪದೇ 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 ಚೇಷ್ಟೆ ಮಾಡ್ತಾನೆ ಇರ್ತಾರೆ. ಸುಮಾರು ಒಂದು 10 ಘಟನೆಗಳಲ್ಲಿ ನೇರವಾಗಿ ಅವ್ರ ಪಾತ್ರನೇ ಇತ್ತು. ಅಕ್ಷರಧಾಮ ದೇವಸ್ಥಾನ ಇರ್ಬೋದು, ಮತ್ತೆ ಬಾಂಬೆನಲ್ಲಿ ಕಾಟವರ ಅದು ಹೋಟೆಲ್ಲು, ತಾಜ್ ಹೋಟೆಲ್ಲು, ಪುಲ್ವಾಮಾ ಘಟನೆ. ಅವರು ನಾವೇನು ಇಲ್ಲ ಏನು ಇಲ್ಲ ನಮ್ಮ ಮಾತ್ರ ಇಲ್ಲ ಅಂತ ಹೇಳ್ದೇ ಇದ್ರು ಕೂಡ ನೇರವಾಗಿ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಮಿಲಿಟರಿ ಸಂಪೂರ್ಣ ಬೆಂಬಲ ಉಗ್ರರಿಗಿತ್ತು. ಇನ್ನು ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿತ್ತು ಅಂತ ನನ್ನ ಭಾವನೆ. ಆದ್ರೂ ಕೂಡ ಇಷ್ಟಾದ್ರೂ ಆಯ್ತಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು. ಮತ್ತೆ ಪಾಕಿಸ್ತಾನ ಈ ವಿಚಾರದಲ್ಲಂತೂ ದೇಶದ ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ದೇಶದ ಜೊತೆ ಅಂದ್ರೆ ಇಲ್ಲಿ ಸರ್ಕಾರ ಜೊತೆ ನಾವಿದ್ದೀವಿ ಅಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಂಬಲ ಕೊಡ್ತೀವಿ. ಹಾಗೆ ಸರ್ ಕದನ ವಿರಾಮ ಘೋಷಣೆ ಆಗಿರುವಂತದ್ದು ಸರ್ ಅದಾದ್ಮೇಲೆ ಕೂಡ ಕೆಲವೊಂದಿಷ್ಟು ಕಡೆ ದಾಳಿಯನ್ನ ಮಾಡಿರುವಂತದ್ದು ಸರ್ ಪಾಕಿಸ್ತಾನ. ಕದನ ವಿರಾಮ ನನಗಂತೂ ಸಮಾಧಾನ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದವರು ಪದೇ 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 ಚೇಷ್ಟೆ ಮಾಡ್ತಾನೆ ಇರ್ತಾರೆ. ಸುಮಾರು ಒಂದು 10 ಘಟನೆಗಳಲ್ಲಿ ನೇರವಾಗಿ ಅವ್ರ ಪಾತ್ರನೇ ಇತ್ತು. ಅಕ್ಷರಧಾಮ ದೇವಸ್ಥಾನ ಇರ್ಬೋದು, ಮತ್ತೆ ಬಾಂಬೆನಲ್ಲಿ ಕಾಟವರ ಅದು ಹೋಟೆಲ್ಲು, ತಾಜ್ ಹೋಟೆಲ್ಲು, ಪುಲ್ವಾಮಾ ಘಟನೆ. ಅವರು ನಾವೇನು ಇಲ್ಲ ಏನು ಇಲ್ಲ ನಮ್ಮ ಮಾತ್ರ ಇಲ್ಲ ಅಂತ ಹೇಳ್ದೇ ಇದ್ರು ಕೂಡ ನೇರವಾಗಿ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಮಿಲಿಟರಿ ಸಂಪೂರ್ಣ ಬೆಂಬಲ ಉಗ್ರರಿಗಿತ್ತು. ಇನ್ನು ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿತ್ತು ಅಂತ ನನ್ನ ಭಾವನೆ. ಆದ್ರೂ ಕೂಡ ಇಷ್ಟಾದ್ರೂ ಆಯ್ತಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು. ಮತ್ತೆ ಪಾಕಿಸ್ತಾನ ಈ ವಿಚಾರದಲ್ಲಂತೂ ದೇಶದ ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ದೇಶದ ಜೊತೆ ಅಂದ್ರೆ ಇಲ್ಲಿ ಸರ್ಕಾರ ಜೊತೆ ನಾವಿದ್ದೀವಿ ಅಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಂಬಲ ಕೊಡ್ತೀವಿ. ಹಾಗೆ ಸರ್ ಕದನ ವಿರಾಮ ಘೋಷಣೆ ಆಗಿರುವಂತದ್ದು ಸರ್ ಅದಾದ್ಮೇಲೆ ಕೂಡ ಕೆಲವೊಂದಿಷ್ಟು ಕಡೆ ದಾಳಿಯನ್ನ ಮಾಡಿರುವಂತದ್ದು ಸರ್ ಪಾಕಿಸ್ತಾನ. ಕದನ ವಿರಾಮ ನನಗಂತೂ ಸಮಾಧಾನ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದವರು ಪದೇ 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 ಚೇಷ್ಟೆ ಮಾಡ್ತಾನೆ ಇರ್ತಾರೆ. ಸುಮಾರು ಒಂದು 10 ಘಟನೆಗಳಲ್ಲಿ ನೇರವಾಗಿ ಅವ್ರ ಪಾತ್ರನೇ ಇತ್ತು. ಅಕ್ಷರಧಾಮ ದೇವಸ್ಥಾನ ಇರ್ಬೋದು, ಮತ್ತೆ ಬಾಂಬೆನಲ್ಲಿ ಕಾಟವರ ಅದು ಹೋಟೆಲ್ಲು, ತಾಜ್ ಹೋಟೆಲ್ಲು, ಪುಲ್ವಾಮಾ ಘಟನೆ. ಅವರು ನಾವೇನು ಇಲ್ಲ ಏನು ಇಲ್ಲ ನಮ್ಮ ಮಾತ್ರ ಇಲ್ಲ ಅಂತ ಹೇಳ್ದೇ ಇದ್ರು ಕೂಡ ನೇರವಾಗಿ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಮಿಲಿಟರಿ ಸಂಪೂರ್ಣ ಬೆಂಬಲ ಉಗ್ರರಿಗಿತ್ತು. ಇನ್ನು ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿತ್ತು ಅಂತ ನನ್ನ ಭಾವನೆ. ಆದ್ರೂ ಕೂಡ ಇಷ್ಟಾದ್ರೂ ಆಯ್ತಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು. ಮತ್ತೆ ಪಾಕಿಸ್ತಾನ ಈ ವಿಚಾರದಲ್ಲಂತೂ ದೇಶದ ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ದೇಶದ ಜೊತೆ ಅಂದ್ರೆ ಇಲ್ಲಿ ಸರ್ಕಾರ ಜೊತೆ ನಾವಿದ್ದೀವಿ ಅಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಂಬಲ ಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.